ನಾನು 4 ವರ್ಷದಲ್ಲಿ ಫಸ್ಟ್ ಹಾಡಿದ್ದೆ ಜಾನಕಿ ಆಂಟಿ ಅವ್ರದ್ದೇ ಗಜಮುಖನ ಗಣಪತಿ. ಸೊ ಅಲ್ಲಿಂದ ನಿಮಗೆ ಆಶೀರ್ವಾದ ಅಲ್ಲಿಂದನೂ ಬಂದಿದೆ ಇಲ್ಲಿವರೆಗೂ ಕೂಡ. ನಿಜಕ್ಕೂ ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ನಾಳೆ ನೀವೊಂದು ವಿಷಯ ಮಾತಾಡಿದ್ರಿ, ಅಮ್ಮವ್ರನ್ನ ನಮ್ಮ ನೆಲದಲ್ಲಿ ಏನು ನಾವಿವತ್ತು ಕಾಣ್ತಿದ್ದೀವಲ್ಲ, ಎಷ್ಟೋ ಜನ ಇವಾಗಲೇ ಒಂದು ಪದ ಬಳಸಿದ್ರಿ, ಏನು ಅಕ್ಷರಕ್ಕೆ ಶೃಂಗೇರಿ, ಸಂಗೀತಕ್ಕೆ ಮೈಸೂರು ಅಮ್ಮನವರು ಅಂತ. ಅದೆಷ್ಟು ಅರ್ಥಗರ್ಭಿತ ನಿಜಕ್ಕೂ. ಅಲ್ಲ, ಅದೇ ನಾನು ಹೇಳಿದ್ನಲ್ಲ, ಇವಾಗ ನಾನು ಅಕ್ಷರಾಭ್ಯಾಸಕ್ಕೆ ನಾವು ಶೃಂಗೇರಿ ಅಲ್ಲಿ ಅಕ್ಷರಾಭ್ಯಾಸ. ನಿಜವಾಗ್ಲೂ ಇವತ್ತು ಅಲ್ಲಿ ಸಂಗೀತ ಇವತ್ತು ಇವಾಗ ಏನಂದರೆ ಈಗಿನ ಪೋಷಕರಲ್ಲಿ ಸಂಗೀತ ಅದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಹಾಡಿಸ್ಬೋದು, ಏನೋ ಒಂದು ಆ್ಯಕ್ಟಿವಿಟೀಸಲ್ಲಿ ಬೆಳೆಸ್ತಾರೆ. ಸಂಗೀತ ಅಂದ್ರೆ ಅದು ಏನು ಇನ್ಸ್ಟ್ರೂಮೆಂಟೇ ಆಗಿರ್ಬೋದು, ಅಲ್ಲಿ ಹೋಗಿ ಅಭ್ಯಾಸ ಮಾಡಿಸ್ಬೋದು. ಅಲ್ಲಿ ಒಂದು ಪೀಠ ಆಗ್ಬಿಡುತ್ತೆ. ಹೌದು, ಅದೊಂಥರ ಎಲ್ಲರೂ ಓಪನ್ ಬುಕ್ ಇರೋ ಥರ, ಎಲ್ಲರೂ ಬಂದು ಕಲಿಬೋದು ಅನ್ನೋ ಥರ. ಅವ್ರೀಗ ಯಾವ್ದಾದ್ರು ಒಂದು ಶಾಲೆ ಆದ್ರೆ ಅಲ್ಲಿ ಫೀಸ್ ಕಟ್ಟಬೇಕು, ಕಲಿಬೇಕು ಅನ್ನೋದಿರುತ್ತೆ. ಬಟ್ ಅಮ್ಮನವ್ರು ಇವಾಗ ಸಮಾಧಿ ಏನಿರುತ್ತೆ ಅಲ್ಲಿ ಎಲ್ಲರೂ ಹೋಗಿ ಎಲ್ಲರೂ ಸಾರ್ವಕಾಲಿಕ ಆರಾಮಾಗಿ ಕಲಿಬೋದು. ಆ ರೀತಿ ಇವರೆಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಮಾಧಿ ಮುಂದೆ ಇವರೆಲ್ಲ ಹೋಗಿ ಹಾಡ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಇವ್ರು ಹೋದಾಗ ಇವಳದು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾನೆ. ಆ ಥರ ಹೋದಾಗ ನಮಗೆ ಬಗ್ಗೆ ಬೇಜಾರಾದರೆ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಏನೋ ಒಂದಿರುತ್ತೆ. ಇವಾಗ ನಮಗೆ ಬೇಜಾರಾಯ್ತು, ನಮಗೇನೋ ಅಲ್ಲಿ ಹೋಗಿ ಹಾಡ್ಬೋದಲ್ಲ, ಯಾರು ನಮ್ಮನ್ನೇನು ತಡೆಯೋರಿಲ್ಲ. ಅಲ್ಲಿ ಅಮ್ಮ ಕೇಳ್ತಾರಲ್ಲ ಹಾಡು ನಾವು ಹಾಡಿದಾಗ. ಸೊ ಹಾಗಾಗಿ ಒಂದು ನೆಮ್ಮದಿಯ ಕೆಲಸ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಪಾಪ ನವೀನ್ ಅವರು ನೋಡ್ಕೊಳ್ತಿದಾರಲ್ಲ, ಕೇರ್ ಟೇಕರ್ ಅವರು, ಅವ್ರಿಗೆ ನಾವು ನಿಜವಾಗ್ಲೂ ಈ ಮೂಲಕ ತುಂಬ ಇವತ್ತು ಅವ್ರನ್ನ ಭೇಟಿ ಮಾಡಿದೆ. ನಾನು ಅವ್ರಿಗೆ ಈ ಮೂಲಕ ಧನ್ಯವಾದ. ನಾವು ಯಾರೂ ಮಾಡಿಲ್ಲ ಸರ್ ಆ ಕೆಲಸ. ಆ್ಯಸ್ ಅ ಗಾಯಕಿಯರಾಗಿ ಇದಾಗಿ ಅವ್ರಿಗೇನೂ ಸಂಬಂಧ ಇಲ್ಲ. ಆದ್ರೂ ಅವರು ಅವ್ರ ಅಭಿಮಾನಿಯಾಗಿ ಅವ್ರನ್ನ 1-1.5 ವರ್ಷಗಳ ಕಾಲ ಅವರನ್ನು ನೋಡ್ಕೊಂಡಿದ್ದಾರೆ. ಅವ್ರು ನವೀನ್ ಸರ್ ಇವಾಗ ಅದನ್ನ ಆ ರೋಡ್ಗೆ ಜಾನಕಿ ರಸ್ತೆ ಅಂತ ಇಡಬೇಕು ಅಂತಾನು ಇದು ಮಾಡ್ತಿದಾರಂತೆ. ನಿಜವಾಗ್ಲೂ ಆ ಒಂದು ಕೆಲಸಕ್ಕೆ ಮತ್ತು ಅವರು ನಮ್ಮ ದೇವತೆಯನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ನೀವಷ್ಟೆಲ್ಲ TV5 ಮೂಲಕ ಎಲ್ಲ ಅಮ್ಮನವರ ಅಭಿಮಾನಿಗಳ ಕಡೆಯಿಂದ, ಇಡೀ ಕರ್ನಾಟಕದ ಕಡೆಯಿಂದ ಅವರಿಗೆ ಅಭಿನಂದನೆಗಳು. ನವೀನ್ ಅವರಿಗೆ ಖಂಡಿತ ಅದೊಂದು ಕೆಲಸವನ್ನ ನಮ್ಮೆಲ್ಲರೂ ಪರವಾಗಿ ಅವ್ರು ಮುಂದೆ ನಿಂತ್ಕೊಂಡು ಮಾಡಿದ್ರು. ಅದನ್ನೇ ಹೇಳಿದೆ ಅವ್ರಿಗೆ, ಹೋಗ್ಬಿಟ್ಟು ನಮಗೆ ಒಂಥರ ನಾಚಿಕೆ ಆಗುತ್ತೆ. ಯಾಕೆಂದ್ರೆ ನಾವು ಎಷ್ಟೋ ಜನ ಫಸ್ಟ್ ಆಫ್ ಆಲ್ ಅವ್ರು ಮೈಸೂರಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಕೆಲವೊಬ್ರು ಇವರೆಲ್ಲ ಹೋಗಿ ನಾನು ಎಷ್ಟೋ ಸಲ ನನ್ನ ಯಜಮಾನ್ರು ಕೇಳಿದ್ದಾರೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ಆಗ್ಲಿ ಇಲ್ಲಿಲ್ಲ ನೋಡೋದಕ್ಕೆ, ನೋಡೋದಕ್ಕೆ. ಆ್ಯಂಡ್ ಇವತ್ತು ನಾನು ಅವ್ರನ್ನ ಭೇಟಿ ಆದಾಗ, ನಮ್ಮನ್ನೆಲ್ಲ ಮಾತಾಡಿಸಿದಾಗ ನಾನು ಹೋಗಿ ಅವ್ರನ್ನ ಪರ್ಸನಲ್ ಆಗಿ ಮಾತಾಡ್ತೆ. ಸರ್ ನಿಜವಾಗ್ಲೂ ನಮ್ಮ ದೇವತೆನ ನೀವು ಅಷ್ಟು 1.5 ವರ್ಷಗಳ ಕಾಲ ನೋಡ್ಕೊಂಡಿದ್ದೀರಲ್ಲ ಸರ್, ಅದು ನಿಮ್ಗೆ ಪಾಪ ಅವ್ರು ತುಂಬ ಭಾವಪೂರ್ಣ. ಇಲ್ಲ, ನಂದು ಕೆಲಸ ಅದು, ನನ್ನ ಎಷ್ಟೋ ಜನ್ಮದ ಪುಣ್ಯ ಅವ್ರನ್ನ ನೋಡ್ಕೊಂಡಿದ್ದಷ್ಟೇ ಅಂದ್ಬಿಟ್ಟು ಅಂತ. ಆ್ಯಂಡ್ ಈ ಮೂಲಕ ನಾನು ಅವರಿಗೆ ಅಂದರೆ ಎಲ್ಲರೂ ಧನ್ಯವಾದ ಹೇಳ್ತೀವಿ ಸರ್. ಅಷ್ಟೇ. ಆ ದೇವತೆಗೋಸ್ಕರ ಮತ್ತೆ ಯಾವ ಹಾಡನ್ನು ಹಾಡ್ಬೋದು? ನನಗೆ ಭಾಳ ಇಷ್ಟ ಇದ್ದು, ನನಗೆ ಒಂದು ಭಾಳ ಇಷ್ಟ ಇದೆ. ಯಾಕೆಂದರೆ ಅವರು ಹಾಡುವಾಗ ನಾನು ನೋಡಿದೆ ಒಂದು ಲೈವ್, ಗಿಡ ಗಂಟೆಗಳ ಕೊರಳೊಳಗೆ, ಅದರಲ್ಲಿ ಏನೂ ಇಲ್ಲ, ಬರೀ ಅಮ್ಮನ ವಾಯ್ಸ್ ಅಷ್ಟೇ ಇರೋದು. ಎಲ್ಲೋ ಒಂದು ಚೂರು ಸಣ್ಣ, ಈ ಆಕೆ ಸಂಗೀತ ನಿರ್ದೇಶಕ ಆಗಿರೋದ್ರಿಂದ ಗೊತ್ತಿರತ್ತೆ, ಬರೇ ಕಾರ್ಡ್ಸ್ ಅಷ್ಟೇ. ಗಿಡ ಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು, ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು, ಕಾಡಿನ ನಾಡು ಕ್ಷಣದೊಳು ಕಾಡಿನ ನಾಡು, ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ಹೊಯ್ದ, ನುಣ್ಣನೆ ಎರಕವ ಹೊಯ್ದ. ಕಾಂಪಿಟೇಷನ್ ಅಂತ ಬಂದಾಗ ಈಗ ವಾಣಿ ಹೇಳ್ದಂಗೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ, ಭೂಮಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ. ಮಗುವೆ ಪಂಚಭೂತಗಳಲ್ಲಿ ಲೀನ ಆಗೋಗ್ಬಿಟ್ಟಿದ್ದಾರೆ ಅವ್ರು. ಎಲ್ಲಿರುವೆ ಅಂತ ನಾವು ಹುಡ್ಕೋದಿಲ್ಲ, ಇದರ ಜೊತೆಲೇ ಇದ್ದಾರೆ, ಈಗಲೂ ಇದ್ದಾರೆ. ನಿಮ್ಮ ಹಾಡುಗಳಲ್ಲಿ, ಜನರು ಪ್ರೀತಿಸೋ ಹಾಡುಗಳಲ್ಲಿ ಯಾವಾಗಲೂ ಜೀವಂತವಾಗಿರ್ತಾರೆ. ಯಾವ್ದು ಮೇಡಮ್ ಒಂದು ಹಾಡು? ಒಂದು ಅದ್ಭುತ ಹಾಡು, ಮಗುವೆ. ಗೆಜೆ ಪೂಜೆದು. ಮಗುವೆ ನಿನ್ನ ಹೂನಗೆ ಒಡವೆ ನನ್ನ ಬಾಳಿಗೆ, ತುಂಬು ನನ್ನ ಜೋಳಿಗೆ
ಮಗುವೇ ನಿನ್ನ ನನಗೆ ಒಡವೆ ನನ್ನ ಬಾಳಿಗೆ ತುಂಬು ಎನ್ನ ಜೋಳಿಗೆ ಮಗುವೇ. ಬಿಸಿಲಾದರೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಇಂದು ನಾನಿಲ್ಲವೇನು ಈ ಚಿಂತೆ ಕೇಳಲಿ ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿಹೇ ನೀ ಏನನು ಹಾಡುತ್ತಿಹೇ ಹೂವಿನ ಕೋಮಲ ಭಾವನೆ ಕೆಣಕಿ ಏತಕ್ಕೆ ಕಾಡುತ್ತಿಹೇ ನೀ ಹೂವಿಂದ ಹೂವಿಗೆ ಹಾರುವ ತುಂಬೆ ಗಗನ ಹೂವೊಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಕಂದನ ತುಂಟಾಟವೇ ತಾಯಿಯ ಸೌಭಾಗ್ಯವು ಹೂವೊಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿದೆ ಕಂಗಳು ತುಂಬಿರಲು ಕಂಬನಿ ಧಾರೆಯಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ ನನ್ನ ದೀಪದಂತೆ ನನ್ನ ಮಾನ ಪ್ರೀತಿ ಮಾಡು ತಪ್ಪೇನಿಲ್ಲ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಪ್ರೀತಿ ಮಾತ ಕೇಳಿ ಪ್ರೀತಿ ಮಾಡಿದೆ ಅಂದುಕೊಂಡ ಹಾಗೆ ಇಲ್ಲಿಲ್ಲ ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ ಲಾಲಿ ಲಾಲಿ ಸುವಾಲಿ ಜೋ ಜೋ ಲಾಲಿ ಲಾಲಿ ಸುವಾಲಿ ಜೋ ಜೋ. ರಾಜನ್ ನಾಗೇಂದ್ರ ಸರ್ ಒಂದ್ ಕಡೆ ಹಾಡಿದ್ರೆ ಹಂಸಲೇಖ ಸರ್ ಅವ್ರಿಗೆ ಅದ್ಭುತವಾದ ಗೀತೆಗಳನ್ನು ಕೊಟ್ಟಿದ್ದಾರೆ. ಇದು ಹಳ್ಳಿ ಮೇಷ್ಟ್ರ ಆಗಿರ್ಬೋದು, ಈ ಹಾಡುಗಳೆಲ್ಲ ಮೇಘ ಆಗ್ಲೇ ಹೇಳಿದಲ್ಲ ಬಂದ ಬಂದ ಅದೆಲ್ಲ ಹಂಸಲೇಖ ಸರ್ ಕೊಟ್ಟಿರುವಂತ ಹಾಡು. ಆಮೇಲೆ ಯಾರಿವನು ಈ ಮನ್ಮಥನು, ಆಮೇಲೆ ಯಾರೇ ನೀನು ಸುಂದರ ಚಲುವೆ ಒಬ್ಬಳೆ ನಿಂತಿರುವೆ ಬಾಬಾರೋ ಬಾರೋ ರಣಧೀರ, ಇದೆಲ್ಲ ಹಂಸಲೇಖ ಸರು ಅದು ಇನ್ನೊಂದು ಆರ ಕ್ರಿಯೇಟ್ ಮಾಡಿದ್ರು. ಇನ್ನೊಂದು ಯಾರಿಗಾಗಿ ನೋಟ ಹೇಳು ಜಾಣನೆ ಹೇಳು ಏನಿದೆ ಹೇಳು ಸ್ನೇಹವು ಜಾರಿದೆ ಸ್ನೇಹವು ಜಾರಿದೆ ಪ್ರೀತಿಯ ಕಾಣದೆ ಯಾರಿಗಾಗಿ ಆಟ ಯಾರಿಗಾಗಿ ನೋಟ ಹೇಳು ಜಾಣನೆ ಹೇಳು ಮನಸ್ಸಲ್ಲಿ ಈಗ ಏನಿದೆ ಹೇಳು. ಅದ್ಭುತ ಮೇಡಮ್. ಹಂಸಲೇಖ ಸರ್ ಮತ್ತು ಅಮ್ಮವ್ರ ಬಗ್ಗೆ ಮತ್ತೆ ಒಂದು 4 ಹಾಡು ಹೇಳೋಣ.